ಹೆಸರಿನಲ್ಲಿ ಯಾವ್ದಾದ್ರೂ ಬ್ಯಾಂಕ್ ಅಥವಾ ಆಪ್ ನಿಂದ ಲೋನ್ ಇದೆಯಾ? ಹಾಗಾದ್ರೆ ನಿಮಗೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಹೋಮ್ ಲೋನ್ ಆಗಿರ್ಲಿ, ಎಜುಕೇಶನ್ ಲೋನ್, ಪರ್ಸನಲ್ ಲೋನ್, ಬಿಸ್ನೆಸ್ ಲೋನ್, ಹೀಗೆ ಯಾವ್ಯಾವ ಲೋನ್ ಮಾಡಿದ್ದೀರೋ ಅವ್ರಿಗೆಲ್ರಿಗೂ ಕೂಡ RBI ಕಡೆಯಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಖುದ್ದು RBI ಸಾಲಗಾರರಿಗೆ ಕೊಟ್ಟಿರುವಂತ ಆ ಬಿಗ್ ಅಪ್ಡೇಟ್ ಏನು ಅಂತ ಗೊತ್ತಾದ್ರೆ ಪಕ್ಕಾ ನೀವು ಆಶ್ಚರ್ಯ ಪಡ್ತೀರಾ. ಸಾಲಗಾರರಿಗೆ ನೇರವಾಗಿ ಲಾಭ ತಂದು ಕೊಡುವಂತ ಆ ವಿಷಯ ಏನಪ್ಪ? ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡದೆ ನೋಡಿ, ನಿಮ್ಗೆಲ್ಲಾ ಡೀಟೇಲ್ ಸಿಗುತ್ತೆ. ಸೊ ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸಾಲ ಮಾಡೋದು ಯಾರಿಗೂ ಇಷ್ಟ ಇರೋದಿಲ್ಲ. ಆದ್ರೆ ಕಷ್ಟದ ಸಮಯದಲ್ಲಿ ಆಸ್ಪತ್ರೆ ಖರ್ಚಿಗೋ, ಮಕ್ಕಳ ಶಿಕ್ಷಣಕ್ಕೋ ಅಥವಾ ವ್ಯಾಪಾರಕ್ಕೋ ಸಾಲ ಮಾಡೋದು ಅನಿವಾರ್ಯ ಆಗಿ ಹೋಗ್ಬಿಟ್ಟಿದೆ. ಸಾಲ ಪಡೆದ ಮೇಲೆ ಅದನ್ನ ಮರುಪಾವತಿ ಮಾಡೋದು ನಮ್ಮ ಕರ್ತವ್ಯ ಕೂಡ. ಆದ್ರೆ ಕೆಲವೊಮ್ಮೆ ಕೆಲಸ ಹೋದಾಗ್ಲೂ ಅಥವಾ ಬಿಸ್ನೆಸ್ ಲಾಸ್ ಆಯ್ತು ಅಂತಂದ್ರೆ ಅಥವಾ ಮತ್ಯಾವುದೋ ಒಂದು ಆರ್ಥಿಕ ಸಂಕಷ್ಟ ಎದುರಾದಾಗ ಒಂದೆರಡು EMI ಬೌನ್ಸ್ ಆಗೋದು ಸಹಜ. ಅಂದ್ರೆ EMI ಕಟ್ಟೋದಕ್ಕಾಗದೆ ನಮ್ಗೆ ಒಂದು ಸಂಕಷ್ಟ ಎದುರಾಗತ್ತೆ. ಇದೇ ಅವಕಾಶ ಅಂತ ಕಾಯ್ತಿರುವಂತ ಕೆಲ ಬ್ಯಾಂಕ್ಗಳು ಅಥವಾ ರಿಕವರಿ ಏಜೆನ್ಸಿಗಳು ಸಾಲಗಾರರನ್ನ ನಡೆಸ್ಕೊಳ್ಳುವಂತಹ ರೀತಿ ನೋಡಿದ್ರೆ ಎಂಥವರಿಗಾದ್ರೂ ರಕ್ತ ಕುದಿಯುತ್ತೆ. ಕಿರುಕುಳ ಆಗಿರ್ಬೋದು, ಬೆದರಿಕೆ ಆಗಿರ್ಬೋದು, ಸಾರ್ವಜನಿಕವಾಗಿ ಅವಮಾನ ಮಾಡೋದಾಗಿರ್ಬೋದು, ಹೀಗೆ ಸಾಲಗಾರರ ನೆಮ್ಮದಿಯನ್ನೇ ಹಾಳು ಮಾಡುವಂತ ಇಂತಹ ರಿಕವರಿ ಏಜೆಂಟ್ಗಳ ಕಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದೆ ಸ್ನೇಹಿತರೆ. ಹೌದು, RBI ಈಗ ಸಾಲ ವಸೂಲಾತಿ ಪ್ರಕ್ರಿಯೆಯಲ್ಲಿ ಬ್ಯಾಂಕ್ಗಳಾಗಿರ್ಬೋದು, ರಿಕವರಿ ಏಜೆಂಟ್ಗಳ ನಡವಳಿಕೆಯನ್ನ ನಿಯಂತ್ರಿಸೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಒಂದು ಸಮಗ್ರವಾದಂತ ಹೊಸ ಚೌಕಟ್ಟನ್ನ, ಫ್ರೇಮ್ ವರ್ಕ್ ಅನ್ನ ರೆಡಿ ಮಾಡಿದೆ ಸ್ನೇಹಿತರೆ. ಈ ಒಂದು ಪರಿಷ್ಕೃತ ನಿರ್ದೇಶನ ಜನವರಿ 1, 2027ರಿಂದ ಕಟ್ಟುನಿಟ್ಟಾಗಿ ಜಾರಿಗೆ ಬರುತ್ತೆ. ಹಾಗಾದ್ರೆ ಈ ಹೊಸ ನಿಯಮಗಳು ಏನೆಲ್ಲ ಬದಲಾವಣೆಯನ್ನ ತಂದಿದೆ, ಬ್ಯಾಂಕ್ಗಳು ಏನು ಮಾಡ್ಬೇಕೀಗ, ಸಾಲಗಾರರಿಗೆ ಸಿಗುವಂತ ಆ ಹೊಸ ಹಕ್ಕುಗಳು ಏನು, ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ರಿಗೂ ಕೂಡ ಇದು ಗೊತ್ತಿರಲೇಬೇಕು. ಸೊ ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಮೊದಲನೇದಾಗಿ RBI ಮಾಡಿರುವಂತ ಪ್ರಮುಖ ಬದಲಾವಣೆಯನ್ನ ನೋಡೋಣ. ಈ ಹಿಂದೆ ವಾಣಿಜ್ಯ ಬ್ಯಾಂಕ್ಗಳ ಸಾಲ ವಸೂಲಾತಿಯನ್ನ ನಿಯಂತ್ರಿಸೋದಕ್ಕೆ ಅನೇಕ ಬೇರೆ ಬೇರೆ ಸೂಚನೆಗಳಿದ್ವು, ಹೌದಾ? ಸೊ ಇದರಿಂದ ಗೊಂದಲಗಳು ಉಂಟಾಗ್ತಾ ಇತ್ತು, ಹೌದಾ? ಅಂದ್ರೆ ಕನ್ಫ್ಯೂಷನ್ಸ್ ಗಳಿತ್ತು. ಈಗ RBI ಈ ಎಲ್ಲ ಅಸ್ತಿತ್ವದಲ್ಲಿರುವಂತ ಸೂಚನೆಗಳನ್ನ ಒಂದೇ ಏಕೀಕೃತ ಚೌಕಟ್ಟಾಗಿ, ಒಂದೇ ಫ್ರೇಮ್ ವರ್ಕ್ಗೆ ತಂದಿರುವಂತದ್ದು. ಅಂದ್ರೆ ಇನ್ನು ಮುಂದೆ ಎಲ್ರಿಗೂ ಕೂಡ ಒಂದೇ ಕಟ್ಟುನಿಟ್ಟಿನ ರೂಲ್ಸ್ ಇರುತ್ತೆ. ಈ ಪರಿಷ್ಕೃತ ನಿರ್ದೇಶನಗಳ ಮುಖ್ಯ ಉದ್ದೇಶಗಳು ಆಡಳಿತವನ್ನ ಬಲಪಡಿಸೋದಾಗಿರ್ಬೋದು, ರಿಕವರಿ ಏಜೆಂಟ್ಗಳ ಮೇಲ್ವಿಚಾರಣೆಯನ್ನ ಅಂದ್ರೆ ಸೂಪರ್ವಿಷನ್ ಅನ್ನ ಸುಧಾರಿಸೋದಾಗಿರ್ಬೋದು, ಸೊ ಸಾಲಗಾರರೊಂದಿಗೆ ಕಮ್ಯುನಿಕೇಶನ್ ಅನ್ನ ಒಂದು ಸ್ಟ್ಯಾಂಡರ್ಡ್ ಗೆ ತರೋದಾಗಿರ್ಬೋದು, ಗ್ರಾಹಕರಿಗಾಗಿ ಮೀಸಲಾದ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಸ್ಥಾಪಿಸೋದು ಮುಖ್ಯ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಬ್ಯಾಂಕ್ಗಳ ಹೊಸ ಜವಾಬ್ದಾರಿ ಏನು ಅದನ್ನ ತಿಳಿಸ್ತೀನಿ. ಅಂದ್ರೆ ಈಗ ಬ್ಯಾಂಕ್ಗಳು ಏನು ಮಾಡಬೇಕು? ಸೊ ಇನ್ನು ಮುಂದೆ ಬ್ಯಾಂಕ್ಗಳು ತಮಗೆ ಇಷ್ಟ ಬಂದಂತೆ ಸಾಲ ವಸೂಲಾತಿ ಮಾಡೋ ಹಾಗಿಲ್ಲ. ಹೌದು, ಬೋರ್ಡ್ ಅನುಮೋದಿತ ನೀತಿ ಅಂತ ಇದೆ. ಸೊ ಪ್ರತಿಯೊಂದು ಬ್ಯಾಂಕ್ ಕೂಡ ಸಂಪೂರ್ಣ ವಸೂಲಾತಿ ಪ್ರಕ್ರಿಯೆಯನ್ನ ಒಳಗೊಂಡಿರುವಂತ ಒಂದು ವಸೂಲಾತಿ ನೀತಿ, ರಿಕವರಿ ಪಾಲಿಸಿಯನ್ನ ರಚಿಸಬೇಕಾಗತ್ತೆ ಸ್ನೇಹಿತರೆ. ಇದು ಕಡ್ಡಾಯವಾಗಿ ಆಯಾ ಬ್ಯಾಂಕ್ ನ ಆಡಳಿತ ಮಂಡಳಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರುತ್ತಲ್ವಾ, ಸೊ ಅದರಿಂದ ಅನುಮೋದನೆ ಪಡೆದಿರ್ಬೇಕಾಗತ್ತೆ. ಸೊ ನೀತಿಯಲ್ಲಿ ಏನೇನಿರ್ಬೇಕು ಅದನ್ನ ಕೂಡ ಹೇಳ್ತೀನಿ ನೋಡಿ. ಈ ಒಂದು ಪಾಲಿಸಿಯಲ್ಲಿ ಏನೇನಿರಬೇಕು ಅನ್ನೋದನ್ನ ಕೂಡ RBI ಸ್ಪಷ್ಟಪಡಿಸಿದೆ, ಕ್ಲಾರಿಟಿಯನ್ನ ಕೊಟ್ಟಿದೆ. ವಸೂಲಾತಿ ಪ್ರಾರಂಭಿಸೋದಕ್ಕೆ ನಿಖರವಾದ ರೀಸನ್ ಅನ್ನ ಕೊಡಬೇಕು. ಮುಂದಿನ ಹಂತದ ಕ್ರಮ ಏನು, ಸೊ ಎಸ್ಕಲೇಷನ್ ಮೆಕ್ಯಾನಿಸಮ್ಸ್ ಆಗಿರ್ಬೋದು, ಉದ್ಯೋಗಿಗಳು ಅಥವಾ ರಿಕವರಿ ಏಜೆಂಟ್ಗಳಿಂದ ನಿರೀಕ್ಷಿಸುವಂತ ನಡವಳಿಕೆ ಹೇಗಿರಬೇಕು ಅನ್ನೋದನ್ನ ಇದರಲ್ಲಿ ರಿಟರ್ನ್ ಅಲ್ಲಿ ಬರೆದಿರಬೇಕು. ಸೊ ಅದು ಕಡ್ಡಾಯ ಮಾಡಿದೆ. ಇನ್ನು ಅತ್ಯಂತ ಮುಖ್ಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ಆರ್ಥಿಕ ಸಂಕಷ್ಟ ಎದುರಿಸ್ತಿರುವಂತ ಸಾಲಗಾರರನ್ನ ಅವರು ಯಾವ ರೀತಿ ನಡೆಸ್ಕೊಳ್ಬೇಕು ಅದು ಕೂಡ ಈ ಒಂದು ಬ್ಯಾಂಕ್ಗಳು ಮೊದಲೇ ನಿರ್ಧರಿಸಬೇಕು. ಜೊತೆಗೆ RBI ನಿಯಮಗಳನ್ನ ಉಲ್ಲಂಘಿಸಿ ವಸೂಲಾತಿ ಕ್ರಮಗಳನ್ನ ಇನ್ ಕೇಸ್ ಅವ್ರು ಕೈಗೊಂಡ್ರು ಅಂತಂದ್ರೆ ಅದರಿಂದ ಸಾಲಗಾರರಿಗೆ ಉಂಟಾಗುವಂತ ನಷ್ಟಗಳಿಗೆ ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋದನ್ನ ಕೂಡ ಪಾಲಿಸಿಯಲ್ಲಿ ನಿರ್ದಿಷ್ಟವಾಗಿ ಬರೆದಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ, ಬ್ಯಾಂಕ್ಗಳು ಯಾರೋ ದಾರಿಯಲ್ಲಿ ಹೋಗೋರನ್ನ ಕರೆದು ರಿಕವರಿ ಏಜೆಂಟ್ ಆಗಿ ನೇಮಿಸೋ ಹಾಗಿಲ್ಲ. ಸೊ ಬ್ಯಾಂಕ್ಗಳು ತಾವು ನೇಮಿಸಿಕೊಳ್ಳುವಂತ ರಿಕವರಿ
ಏಜೆನ್ಸಿಗಳ ಬಗ್ಗೆ ಕಟ್ಟುನಿಟ್ಟಿನ ಪರಿಶೀಲನೆ ಅಂದ್ರೆ ಎಲ್ಲ ಒಂದು ಚೆಕಿಂಗ್ ಪ್ರಾಸೆಸ್ಗಳು ನಡೆಸಬೇಕಾಗತ್ತೆ. ಸೊ ನಿಯಮಿತವಾಗಿ ರಿಕವರಿ ಏಜೆಂಟ್ಗಳ ಹಿನ್ನೆಲೆಯನ್ನ ಅಂದ್ರೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಂತ ಇರುತ್ತಲ್ಲ ಅದನ್ನ ಮಾಡಬೇಕು. ಸೊ ಇವರ ಮೇಲೆ ಏನಾದ್ರೂ ಕ್ರಿಮಿನಲ್ ಕೇಸ್ ಇದೆಯಾ, ಸೊ ಏನಾದ್ರೂ ಅವ್ರದ್ದು ಏನಾದ್ರೂ ವೈಲೇಷನ್ ಆತರ ಏನಾದ್ರೂ ಮಾಡಿದಾರ ಎಲ್ಲವನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಏಜೆಂಟ್ಗಳು ಕಡ್ಡಾಯವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ನಿಂದ ತರಬೇತಿ ಟ್ರೈನಿಂಗ್ ಅನ್ನ ಪಡೆದಿರಬೇಕು. ಜೊತೆಗೆ ಸರ್ಟಿಫಿಕೇಟ್ ಅನ್ನ ಕೂಡ ಸಬ್ಮಿಟ್ ಮಾಡಬೇಕು, ಪ್ರಮಾಣ ಪತ್ರ ಪಡೆದಿರಬೇಕು ಅನ್ನೋದನ್ನ ಬ್ಯಾಂಕ್ಗಳು ಖಚಿತಪಡಿಸ್ಕೊಳ್ಬೇಕು ಸ್ನೇಹಿತರೆ. ಟ್ರೈನಿಂಗ್ ಇಲ್ಲದವರು ಏಜೆಂಟ್ ಆಗೋ ಹಾಗಿಲ್ಲ. ಇದು ಒಂದು ಸ್ಪಷ್ಟ ರೂಲ್ಸ್ ಅನ್ನ RBI ಕೊಟ್ಟಿರುವಂತದ್ದು. ಸೊ ನೆಕ್ಸ್ಟ್ ಸ್ನೇಹಿತರೆ, ಸಾಲಗಾರರಿಗೆ ಆಗುವಂತ ಬದಲಾವಣೆಗಳು ಏನು, ಸಿಗುವಂತ ಹೊಸ ಹಕ್ಕುಗಳು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸೊ ಸ್ನೇಹಿತರೆ, ಈಗ ನಾವು ಸಾಲ ಅಂತ ಬಂದಾಗ ಬೇರೆ ಬೇರೆ ರೀತಿಯಾಗಿ ಸಾಲ ಮಾಡ್ತೀವಿ, ಹೌದಾ? ಬಿಕಾಸ್ ಇವತ್ತು ಸಾಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಮ್ಗೊಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಎಜುಕೇಶನಿಗಾಗಿರ್ಬೋದು ಅಥವಾ ಎಮರ್ಜೆನ್ಸಿ ವಿಚಾರಕ್ಕೆ ಬರೋದಾಗಿರ್ಬೋದು ಅಥವಾ ಮದುವೆ ಖರ್ಚಿಗಾಗಿರ್ಬೋದು. ಎಸ್ಪೆಷಲಿ ಈಗ ಸಾಲ ಅಂತ ಬಂದಾಗ ಹೆಚ್ಚಿನ ಜನರು ಮಾಡ್ಕೊಳ್ಳುವಂಥದ್ದು ಯಾವ್ದಕ್ಕೆ ಹೇಳಿ? ತುರ್ತು ಪರಿಸ್ಥಿತಿಗೆ. ಅಂದ್ರೆ ಅಪಘಾತ ಆಯ್ತು, ಹೆಲ್ತ್ ಎಮರ್ಜೆನ್ಸಿ ಬಂತು ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಕೈ ಸಾಲ ತಗೋತೀವೋ ಅಥವಾ ಬ್ಯಾಂಕ್ ಮೊರೆ ಹೋಗ್ತೀವೋ, ಅರ್ಜೆಂಟ್ ಆಗಿ ಸಾಲ ಬೇಕು ಅಂತ ಹೇಳ್ಕೊಂಡು ಸಾಲವನ್ನ ತೆಗೆದುಕೊಳ್ತೀವಿ. ಸೊ ವರ್ಷಗಳಿಂದ ಕೂಡಿಟ್ಟಂತಹ ಆ ಸೇವಿಂಗ್ಸ್ ಅನ್ನ ಕೂಡ ಖಾಲಿ ಮಾಡ್ತೀವಿ. ಯಾಕಂತಂದ್ರೆ ಇವತ್ತು ಆಸ್ಪತ್ರೆಗೆ ನಾವು ಹೋಗ್ತೀವಿ, ಏನೋ ಒಂದು ಹೆಲ್ತ್ ಎಮರ್ಜೆನ್ಸಿ ಬಂತು ಅಂತಂದ್ರೆ ಲಕ್ಷಗಟ್ಲೆ ಬಿಲ್ ಆಗೋಗ್ಬಿಡುತ್ತೆ. ಆಗೇನ್ ಮಾಡ್ಬೇಕು? ಸಾಲ ಮಾಡ್ಲೇಬೇಕು. ಆದ್ರೆ ನಾನು ಒಂದು ಹೇಳ್ತೀನಿ, ಸಾಲವನ್ನ ಮಾಡೋದಕ್ಕೆ ಹೋಗ್ಬೇಡಿ, ಕೈ ಸಾಲ ತಗೊಳ್ಬೇಡಿ. ನೀವು ವರ್ಷದಿಂದ ಕೂಡಿಟ್ಟಂತಹ ಆ ಸೇವಿಂಗ್ಸ್ ಅನ್ನ ಮುಟ್ಟೋದಕ್ಕೆ ಹೋಗ್ಬೇಡಿ. ಸೊ ಈಗ ನೀವು ನನ್ನ ಪ್ರಶ್ನೆ ಮಾಡ್ಬೋದು, ಏನ್ ಮೇಡಮ್ ಸಾಲ ಮಾಡದೆ ಅಥವಾ ನಾವು ಸೇವಿಂಗ್ಸ್ ಅನ್ನ ತೆಗಿಯದೆ ಅಲ್ಲಿ ಆಸ್ಪತ್ರೆ ಬಿಲ್ನ ಯಾರು ಕಟ್ತಾರೆ ಅಂತ ನೀವು ಕೇಳ್ಬೋದು. ಖಂಡಿತ ನಿಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆಯಾ? ಸೊ ಸಾಕಷ್ಟು ಜನ ಇಲ್ಲ ಅಂತಾನೆ ಹೇಳ್ತೀರಿ. ಯಾಕಂತಂದ್ರೆ ಸೊ ಇತ್ತೀಚಿನ ದಿನಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತಂದ್ರೆ ಯಾರು ಕೂಡ ಅದನ್ನ ಅನಿವಾರ್ಯ ಅಂತ ಕನ್ಸಿಡರೇ ಮಾಡ್ತಾ ಇಲ್ಲ. ಸೊ ಆಸ್ಪತ್ರೆ ಬಿಲ್ ಬಂದ ಮೇಲೆ ಒಮ್ಮೆ ಯೋಚನೆ ಮಾಡ್ತಾರೆ, ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ರೆ ಬೆಸ್ಟ್ ಇರ್ತಿತ್ತಪ್ಪ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಇವತ್ತಿನ ದಿನದಲ್ಲಿ ಅನಿವಾರ್ಯ ಆಗಿ ಹೋಗ್ಬಿಟ್ಟಿದೆ. ಸೊ ಸರಿ, ನಿಮ್ಗೊಂದು ಡೌಟ್ ಬರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಅನ್ನ ನಾವು ಮಾಡಿಸ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಮೇಡಮ್. ಸೊ ಯಾವ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ನಮ್ಮ ಏಜ್ ಆಗಿರ್ಬೋದು, ನಮ್ಗೆ ಎಷ್ಟು ಕವರೇಜ್ ಸಿಗುತ್ತೆ, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕೂಡ ತುಂಬಾ ಜನ ಮಾತನಾಡ್ತಾ ಇದ್ದಾರೆ. ಬಟ್ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಗ್ ತಗೋಬೇಕು ನಾವು? ಸೊ ಈಗ ನಮ್ಗೆ ಆಲ್ರೆಡಿ ಈಗ 60 ವರ್ಷ ಆಗಿದೆ ಅಥವಾ ಈಗ ನಾವು ಕಾಲೇಜಿಗೆ ಹೋಗ್ತಾ ಇದೀವಿ, ಈಗ ನಾವು ಮಾಡಿಸ್ಬೇಕಾ ಟರ್ಮ್ ಇನ್ಶೂರೆನ್ಸ್? ನಾವು ಎಷ್ಟು ವರ್ಷ ಬೇಕಾದ್ರೂ ಬದುಕಿರ್ತೀವಿ ಅನ್ನುವಂಥದ್ದು ನಿಮಗ್ ಕಾನ್ಫಿಡೆಂಟ್ ಇರ್ಬೋದು, ಆದ್ರೆ ನಾಳೆ ದಿನ ಏನು ಅನ್ನುವಂಥದ್ದು ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಇವತ್ತಿನ ದಿನದಲ್ಲಿ ಡೆತ್ ರೇಷಿಯೋ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ವಯಸ್ಸಾದ ಮೇಲೆ ಸಾಯೋದಾಗಿರ್ಬೋದು ಅಥವಾ ಚಿಕ್ಕ ಏಜ್ ಅಲ್ಲೇ ಅಪಘಾತದಿಂದ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಇಂದಾನು ಆಗಿರ್ಬೋದು, ಈ ರೀತಿ ಸಾಕಷ್ಟು ಘಟನೆಗಳು ನಮ್ ಕಣ್ಮುಂದೆ ಬರುತ್ತೆ. ಸೊ ನಾವು ಪೇಪರ್ ಅಲ್ಲೇ ದಿನನಿತ್ಯ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಒಂದು ಸಜೆಷನ್ ಅನ್ನ ನಾನು ನಿಮ್ಗೆ ಕೊಡ್ಬೋದು. ಸೊ ಈಗ ನಿಮ್ಗೆ ಎಷ್ಟು ಕವರೇಜ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ನಿಮ್ಮ ಏಜ್ ಲಿಮಿಟ್ ತಕ್ಕಂಗೆ ಕವರೇಜ್ ಆಗಿರ್ಬೋದು, ಪ್ರೀಮಿಯಂ ಆಗಿರ್ಬೋದು, ಬೆನಿಫಿಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಗೊತ್ತಾಗ್ಬೇಕು ಅಂತಂದ್ರೆ ಸಿಂಪಲ್ ನೋಡಿ. ಸೊ ಇಲ್ಲಿ ನಿಮ್ಗೆ ನೀವು ಈ ಒಂದು ಪೇಜ್ ನ ಚೆಕ್ ಮಾಡಿದ್ರೆ ಇಲ್ಲಿ ನೀವೇ ಚೆಕ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಒಂದು ಹೆಸರಾಗಿರ್ಬೋದು, ನಿಮ್ಮ ಏಜ್ ಆಗಿರ್ಬೋದು, ಸೊ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸೊ ನಿಮ್ಮ ಹೆಲ್ತ್ ಕಂಡೀಷನ್ ಆಗಿರ್ಬೋದು, ಇವೆಲ್ಲವನ್ನ ನೋಡ್ಕೊಂಡು ನಿಮಗೆ ಎಷ್ಟು ಕವರೇಜ್ ಸಿಗುತ್ತೆ ಅನ್ನೋದನ್ನ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಗೊತ್ತಾ? ಅಷ್ಟೇ ಅಲ್ಲ, ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಇಲ್ಲಿ ನಿಮ್ಗೆ ಕಾಲ್ ಮಾಡಿ ಸಜೆಷನ್ ಅನ್ನ ಕೊಡ್ತಾರೆ. ಸೊ ಫ್ರೀ ಆಗಿ ಸಿಗ್ತಿದೆ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಯಾರ್ಯಾರನ್ನೋ ಕೇಳೋ ಬದಲು ನಮ್ಗೆ ಎಷ್ಟು ಕವರೇಜ್ ಸಿಗುತ್ತೆ ಸೊ ಎಲ್ಲವನ್ನ ಇಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರು ಪ್ರೀಮಿಯಂ 400 ರಿಂದ 500 ರೂಪಾಯಿ ಶುರುವಾಗುತ್ತೆ. ಸೊ ಅಪ್ ಟು 1 crore ವರೆಗೆ ಕವರೇಜ್ ಕೂಡ ಸಿಗುತ್ತೆ. ಈ ಲಿಂಕ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಚೆಕ್ ಮಾಡಿದ್ರಿ ಅಂತಂದ್ರೆ ಅಪ್ ಟು ನಿಮ್ಗೆ 15% ವರೆಗೆ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಅಪ್ ಟು 25% ವರೆಗೆ ಡಿಸ್ಕೌಂಟ್ ಸಿಗುತ್ತೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಕೂಡ ನಿಮ್ಗೆ ಸಿಗ್ತಾರೆ. ನೀವು ಕಂಪೇರ್ ಮಾಡಿ ನಿಮಗೆ ಬೇಕಾದಂತ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬಹುದು. ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಕೂಡ ಸಿಗುವಂತದ್ದು. ಸೊ ಹಾಗಾಗಿ ಇನ್ ಕೇಸ್ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಬೇಕು ಅಂತಂದ್ರೆ ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ನೀವು ನೇರವಾಗಿ ಬೈ ಮಾಡಬಹುದು. ಸೊ ಈಗ ನೆಕ್ಸ್ಟ್ ನೋಡೋಣ, ಸಾಲಗಾರರಿಗೆ ಆಗುವಂತ ಏನೇನ್ ಬದಲಾವಣೆಗಳು ಏನೇನಾಗ್ತಾ ಇದೆ, ಏನ್ ನಮ್ಗೆ ಹೊಸ ಹಕ್ಕುಗಳು ಏನ್ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಟ್ರಾನ್ಸ್ಪರೆನ್ಸಿ. ವಸೂಲಾತಿ ಪ್ರಕ್ರಿಯೆ ಪ್ರಾರಂಭ ಆಗೋ ಮೊದಲೇ ಬ್ಯಾಂಕ್ಗಳು ಸಾಲಗಾರರಿಗೆ ಯಾರು ರಿಕವರಿ ಏಜೆನ್ಸಿ, ನಿಮ್ಮ ಮನೆಗೆ ಅಥವಾ ಕರೆ ಮಾಡುವಂತ ಅಧಿಕೃತ ರಿಕವರಿ ಏಜೆನ್ಸಿ ಯಾರು ಅನ್ನೋದನ್ನ ಮಾಹಿತಿಯನ್ನ ಲಿಖಿತವಾಗಿ ನೀಡಬೇಕಾಗತ್ತೆ. ಒಂದು ವೇಳೆ ಏಜೆಂಟ್ ಬದಲಾದ್ರೆ ಆ ಬದಲಾವಣೆಗಳನ್ನ ತಕ್ಷಣವೇ ಸಾಲಗಾರರಿಗೆ ತಿಳಿಸಬೇಕು ಸ್ನೇಹಿತರೆ.
ಬೇರೆ ಯಾರೋ ರಿಕವರಿ ಏಜೆಂಟ್ಸ್ಗಳು ಬರೋ ಹಾಗಿಲ್ಲ. ಇನ್ನು ಬ್ಯಾಂಕ್ಗಳು ತಮ್ಮ ಅಧಿಕೃತ ವೆಬ್ಸೈಟ್ಗಳಲ್ಲಿ ನೋಂದಾಯಿತ ರಿಕವರಿ ಏಜೆಂಟ್ಸ್ಗಳ ನವೀಕರಿಸಿದ ಅಪ್ಡೇಟೆಡ್ ಪಟ್ಟಿಯನ್ನ ಪ್ರಕಟಿಸಬೇಕು. ಅದು ಕಡ್ಡಾಯ ಆಗಿದೆ. ಯಾರೋ ಬಂದು ನಾನು ಬ್ಯಾಂಕ್ ನಿಂದ ಬಂದಿದ್ದೀನಿ ಅಂತಂದ್ರೆ ನಂಬೋ ಹಾಗಿಲ್ಲ. ಅವರ ಹೆಸರು ವೆಬ್ಸೈಟ್ ನಲ್ಲಿ ಇರಲೇಬೇಕು ಸ್ನೇಹಿತರೆ. ಇನ್ನು ದೂರು ನೀಡೋದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸೊ ವಸೂಲಾತಿ ಅಭ್ಯಾಸಗಳಿಗೆ ಸಂಬಂಧಿಸಿದಂತೆ ಏನೇ ದೂರುಗಳಿದ್ರು ಸೊ ಅದನ್ನ ಬಗೆಹರಿಸೋದಕ್ಕೆ ಬ್ಯಾಂಕ್ಗಳು ಕಡ್ಡಾಯವಾಗಿ ಒಂದು ಮೀಸಲಾದ ಕುಂದುಕೊರತೆ ನಿವಾರಣಾ ಕಾರ್ಯವಿಧಾನವನ್ನ ಸ್ಥಾಪಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಗಳಿದ್ರು ಕೂಡ ಅಲ್ಲೇ ನಾವು ಸಾಲ್ವ್ ಮಾಡ್ಕೋಬೇಕು. RBI ಇದನ್ನ ಕಟ್ಟುನಿಟ್ಟಾಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಯಾವೆಲ್ಲ ವಸೂಲಾತಿ ಅಭ್ಯಾಸಗಳನ್ನ ಸಂಪೂರ್ಣವಾಗಿ RBI ನಿಷೇಧಿಸಿದೆ ಇದನ್ನ ಕೂಡ ಹೇಳ್ತೀನಿ. ಇದು ಪ್ರತಿಯೊಬ್ಬ ಸಾಲಗಾರನೂ ಕೂಡ ತಿಳ್ಕೊಳ್ಳೇಬೇಕಾದಂತ ವಿಚಾರ ಆಗಿರುತ್ತೆ. ಸೊ ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ. ಮೊದಲನೇದಾಗಿ ಬ್ಯಾಂಕ್ಗಳಾಗಿರ್ಬೋದು, ರಿಕವರಿ ಏಜೆಂಟ್ಗಳು ಬಲವಂತವಾದ ಅಥವಾ ಕಿರುಕುಳ ಹರಾಸ್ಮೆಂಟ್ ರೀತಿಯಲ್ಲಿ ವಸೂಲಾತಿ ಕ್ರಮಗಳನ್ನ ಬಳಸಿದ್ರೆ RBI ಕಟ್ಟುನಿಟ್ಟಾಗಿ ಇನ್ನು ಮುಂದೆ ಅದನ್ನ ನಿಷೇಧಿಸಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ನಿಂದನಾತ್ಮಕ ಭಾಷೆಯ ಬಳಕೆ ಆಗಿರ್ಬೋದು, ಅಂದ್ರೆ ಅಬ್ಯೂಸಿವ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡೋದಾಗಿರ್ಬೋದು, ಬೆದರಿಕೆ ಹಾಕೋದಾಗಿರ್ಬೋದು, ಇವೆಲ್ಲವೂ ಮಾಡೋ ಹಾಗಿಲ್ಲ. ಪುನರಾವರ್ತಿತ ಕರೆ ಅಂದ್ರೆ ನಿಮ್ಗೆ ರಿಪೀಟಿವ್ ಆಗಿ ನಿಮ್ಗೆ ಕಾಲ್ ಮಾಡೋದು ಅಂತಂದ್ರೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಮಾಡೋದಾಗಿರ್ಬೋದು, ಅಥವಾ ಅನಾಮಧೇಯ ಕರೆಗಳು ಅನಾನಿಮಸ್ ಕಾಲ್ಸ್ ಅಂತ ಹೇಳ್ತೀವಲ್ವಾ, ಬೇರೆ ಯಾರೋ ಕಾಲ್ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಸಾಲಗಾರರನ್ನ ಸಾರ್ವಜನಿಕವಾಗಿ ಅಂದ್ರೆ ನಿಮ್ಗೆ ಪಬ್ಲಿಕ್ ಅಲ್ಲಿ ನಿಮಗೆ ಅವಮಾನ ಮಾಡೋ ಹಾಗಿಲ್ಲ. ಸಾಲಗಾರರ ಮೇಲೆ ಒತ್ತಡ ಹೇರುವಂತ ಅವರ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಹೋದ್ಯೋಗಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ಇರಿಟೇಷನ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನ ಸ್ಟಾಪ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಸಾಲಗಾರರ ವೈಯಕ್ತಿಕ ಮಾಹಿತಿ, ಪರ್ಸನಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅವರ ಕಾಲ್ ರೆಕಾರ್ಡಿಂಗ್ ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಹಾಗಿಲ್ಲ. ಅವರ ಫೋಟೋ ಯೂಸ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಸಾಲ ಅಥವಾ ಮರುಪಾವತಿ ಮಾಡದಿದ್ರೆ ಜೈಲಿಗೆ ಹೋಗ್ತೀರಾ ಅಥವಾ ನಿಮಗೆ ಮನೆ ಸೀಸ್ ಮಾಡ್ತೀವಿ ಅಂತ ಕಾನೂನಿನಲ್ಲಿ ಇಲ್ಲದ ಪರಿಣಾಮಗಳ ಬಗ್ಗೆ ದಾರಿ ತಪ್ಪಿಸುವಂತ ಹೇಳಿಕೆಗಳನ್ನ ನೀಡೋ ಹಾಗಿಲ್ಲ. ಈ ರೀತಿ ಹೆದರಿಸೋದೆಲ್ಲ ಇರುತ್ತಲ್ವಾ, ಸೊ ಇಷ್ಟು ದಿನ ಮಾಡ್ತಾ ಬರ್ತಾ ಇದ್ರು. ಸೊ ಇನ್ನು ಮುಂದೆ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮುಖ್ಯವಾಗಿ ರಿಕವರಿ ಏಜೆಂಟ್ಗಳ ನಡವಳಿಕೆಗೆ ಬಂದಿರುವಂತ ಹೊಸ ನಿಯಮಗಳೇನು, ಅವ್ರಿಗೂ ಕೂಡ ಒಂದಷ್ಟು ರೂಲ್ಸ್ ಗಳು ಬಂದಿದೆ. ಸೊ ಏಜೆಂಟ್ಗಳಿಗೆ ಈಗ ಕಡಿವಾಣ ಬಿದ್ದಿದೆ ಸ್ನೇಹಿತರೆ. ಮೊದಲನೇದಾಗಿ, ರಿಕವರಿ ಏಜೆಂಟ್ಗಳು ಸಾಲಗಾರರ ಬಳಿ ಬರುವಾಗ ಮಾನ್ಯವಾದಂತ ಗುರುತಿನ ಚೀಟಿ, ವ್ಯಾಲಿಡ್ ID ಕಾರ್ಡ್ ಅಥವಾ ಬ್ಯಾಂಕ್ ನೀಡಿದ ಅಧಿಕೃತ ಪತ್ರಗಳನ್ನ ಕಡ್ಡಾಯವಾಗಿ ಹೊಂದಿರಬೇಕು. ಅದನ್ನ ತೋರಿಸಲೇಬೇಕು. ಸೊ ನಿಮ್ಗೆ ಯಾರೋ ಬಂದೀಗ ಲೋನ್ ಇದು ರಿಕವರಿ ಅಂತ ಕೇಳಿದಾಗ ನೀವು ಅವರ ID ಪ್ರೂಫ್ ಅನ್ನ ಕೇಳಬಹುದು. ಪ್ರತಿ ಬಾರಿ ಸಾಲಗಾರರೊಂದಿಗೆ ಮಾತನಾಡುವಾಗ ಪ್ರಾರಂಭದಲ್ಲೇ ತಮ್ಮನ್ನ ತಾವು ಪ್ರತಿನಿಧಿಸುವ ಬ್ಯಾಂಕ್ ಅನ್ನ ಸ್ಪಷ್ಟವಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಸಮಯದ ಮಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಸಾಲಗಾರರು ಬೇರೆ ಸಮಯಕ್ಕೆ ಸ್ಪಷ್ಟವಾಗಿ ಒಪ್ಪಿಗೆ ಸೂಚಿಸಿದ ಹೊರತು ರಿಕವರಿ ಏಜೆಂಟ್ಗಳು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆಯ ನಡುವೆ ಮಾತ್ರ ಸಾಲಗಾರರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ರಾತ್ರಿ ಹೊತ್ತು ಮನೆ ಬಾಗಿಲಿಗೆ ಬಂದು ನಿಲ್ಲೋ ಹಾಗಿಲ್ಲ, ಮನೆ ಬಾಗಿಲನ್ನ ಬಡಿಯೋ ಹಾಗಿಲ್ಲ. ಇಷ್ಟೇ ಟೈಮಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಬ್ಯಾಂಕ್ಗಳು ರಿಕವರಿ ಏಜೆಂಟ್ಗಳು ಆಗಿರ್ಬೋದು, ಸಾಲಗಾರರ ನಡುವಿನ ಎಲ್ಲಾ ದೂರವಾಣಿ ಸಂಭಾಷಣೆಯನ್ನ, ಕಾಲ್ ರೆಕಾರ್ಡಿಂಗ್ಸ್ ಅನ್ನ ಕನಿಷ್ಠ 6 ತಿಂಗಳ ಕಾಲ ಕಡ್ಡಾಯವಾಗಿ ರೆಕಾರ್ಡ್ ಮಾಡಬೇಕಾಗತ್ತೆ. ಅದನ್ನ ಸೇಫ್ ಆಗಿ ಇಟ್ಕೊಳ್ಬೇಕಾಗತ್ತೆ, ಒಂದು ಡಾಕ್ಯುಮೆಂಟ್ ಮಾಡಬೇಕು. ಇದರಿಂದ ಏಜೆಂಟ್ಗಳು ಅವಾಚ್ಯ ಶಬ್ದವನ್ನ ಬಳಸಿದ್ರೆ ಅಲ್ಲಿ ನಿಮ್ಗೆ ಸಾಕ್ಷಿ ಸಿಗುತ್ತೆ. ಇನ್ನು ಏಜೆಂಟ್ಗಳಿಗೆ ಬ್ಯಾಂಕ್ಗಳು ನೀಡುವಂತ ಪ್ರೋತ್ಸಾಹ ಅಂದ್ರೆ ನಿಮ್ಗೆ ಇನ್ಸೆಂಟಿವ್ಸ್ ಅಂತ ಇರುತ್ತಲ್ಲ, ಅವರನ್ನ ಬಲವಂತವಾದ ವಸೂಲಾತಿಗೆ ಪ್ರಚೋದನೆ ನೀಡುವಂತೆ ಇರಬಾರ್ದು ಸ್ನೇಹಿತರೆ. ಅದನ್ನ ಬ್ಯಾಂಕ್ಗಳು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮೊಬೈಲು, ಲ್ಯಾಪ್ಟಾಪ್ ಗಳನ್ನ EMI ಮೇಲೆ ತೆಗೆದುಕೊಳ್ಳೋದು ಸಾಮಾನ್ಯ ಆಗಿದೆ. ಸೊ ಒಂದು ವೇಳೆ EMI ಕಟ್ಟದಿದ್ರೆ ಫೈನಾನ್ಸ್ ಕಂಪನಿಯವರೇ ಆ ಮೊಬೈಲ್ ಕೆಲಸ ಮಾಡದಂತೆ ಬ್ಲಾಕ್ ಅನ್ನ ಮಾಡ್ತಾರೆ. ಸೊ ಇದರ ಬಗ್ಗೆ ಕೂಡ RBI ಸುರಕ್ಷತಾ ಕ್ರಮಗಳನ್ನ ಪರಿಚಯಿಸಿದೆ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ ಡಿವೈಸ್ ಬ್ಯಾಂಕ್ ನಿಂದ ಫೈನಾನ್ಸ್ ಆಗಿದ್ರೆ ಸ್ನೇಹಿತರೆ, ಅಥವಾ ನೀವು ಮಾಡ್ಕೊಂಡಿರುವಂತಹ ಸಾಲದ ಒಪ್ಪಂದದಲ್ಲಿ ಲೋನ್ ಅಗ್ರಿಮೆಂಟ್ ಇರುತ್ತಲ್ವಾ, ಸೊ ಅಂತಹ ಕ್ರಮಕ್ಕೆ ಸ್ಪಷ್ಟವಾಗಿ ಅನುಮತಿಸಿದ್ರೆ ಮಾತ್ರ ಬ್ಯಾಂಕ್ಗಳು ಫೈನಾನ್ಸ್ ಮಾಡಿದ ಮೊಬೈಲ್ ಫೋನ್ ಆಗಿರ್ಬೋದು, ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ನ ನಿರ್ದಿಷ್ಟ ಕಾರ್ಯಗಳನ್ನ ಅದನ್ನ ಡಿಸೇಬಲ್ ಮಾಡಬಹುದು ಸ್ನೇಹಿತರೆ. ಆ
ಅವಕಾಶವನ್ನ ಕೊಟ್ಟಿದೆ. ಇನ್ನು ಇಷ್ಟೇ ಅಲ್ಲ, ಸೊ ಇಲ್ಲಿ ನಿಮ್ಗೆ 30 ದಿನಗಳ ಗ್ರೇಸ್ ಪೀರಿಯಡ್ ಕೂಡ ಇದೆ. ಅಂದ್ರೆ ಖಾತೆ ನಿಮ್ಗೆ ಡ್ಯೂ ಡೇಟ್ ಮುಗಿದ 30 ದಿನಗಳ ಕಾಲ, ಬಾಕಿ 30 ಡೇಸ್ ಪಾಸ್ಟ್ ಡ್ಯೂ ಇರುತ್ತಲ್ಲ, ಉಳಿದ ನಂತರವಷ್ಟೇ ಇಂತಹ ನಿರ್ಬಂಧಗಳನ್ನ ವಿಧಿಸಬಹುದು. ಸೊ ಒಂದೆರಡು ದಿನ ತಡವಾದ್ರೆ ತಕ್ಷಣ ಬ್ಲಾಕ್ ಮಾಡೋ ಹಾಗಿಲ್ಲ, ಟೈಮ್ ಅನ್ನ ಕೊಡಬೇಕಾಗತ್ತೆ. ಇನ್ನು ಮೊಬೈಲ್ ಬ್ಲಾಕ್ ಮಾಡಿದ್ರೂ ಕೂಡ ಒಳ ಬರುವಂತ ಕರೆ ಅಂದ್ರೆ ಇನ್ಕಮಿಂಗ್ ಕಾಲ್ ಆಗಿರ್ಬೋದು, SMS ಆಗಿರ್ಬೋದು, ಎಮರ್ಜೆನ್ಸಿ ಕಾಲ್ಸ್ ಗಳಾಗಿರ್ಬೋದು, ಇಂಥ ಸೇವೆಗಳಂತ ಅತ್ಯಗತ್ಯ ಕಾರ್ಯಗಳ ಮೇಲೆ ಪರಿಣಾಮ ಬೀರಬಾರ್ದು ಸ್ನೇಹಿತರೆ. ಸೊ ಇದನ್ನ ಅವ್ರ ಗಮನದಲ್ಲಿ ಇಟ್ಕೊಳ್ಬೇಕು. 1 ಗಂಟೆಯಲ್ಲಿ ಅಂದ್ರೆ ಸಾಲಗಾರರು ಬಾಕಿ ಹಣವನ್ನ ಪಾವತಿಸಿದ್ರೆ ಪಾವತಿಯಾದ ಕೇವಲ 1 ಗಂಟೆ ಒಳಗೆ ಆ ನಿರ್ಬಂಧಗಳನ್ನ ಹಿಂಪಡಿಬೇಕು. ಅಂದ್ರೆ ಡಿವೈಸ್ ಅನ್ನ ಅನ್ಬ್ಲಾಕ್ ಮಾಡಬೇಕಾಗತ್ತೆ. ಸೊ ಮತ್ತೆ ಹೆದರಿಸೋ ಹಾಗಿಲ್ಲ. ಸೊ ಒಂದು ವೇಳೆ ನಿರ್ಬಂಧಗಳನ್ನ ಸಮಯಕ್ಕೆ ಸರಿಯಾಗಿ ತೆಗೆದು ಹಾಕದಿದ್ರೆ ಏನ್ ಮಾಡ್ಬೇಕು, ಸಾಲಗಾರರಿಗೆ ಏನ್ ಪರಿಹಾರ ಸಿಗುತ್ತೆ ಅದನ್ನ ಕೂಡ ಹೇಳ್ತೀನಿ. ಖಂಡಿತ ಹೌದು, ಇದೇ ಈ ಒಂದು ಹೊಸ ನಿಯಮದ ಹೈಲೈಟ್ ಆಗಿರುತ್ತೆ. ಸೊ ಬ್ಯಾಂಕ್ನ ಕಡೆಯಿಂದ ಆದ ವಿಳಂಬದಿಂದಾಗಿ ಗ್ರಾಹಕರ ಪಾವತಿಯನ್ನ ಮಾಡಿದ ನಂತರ 1 ಗಂಟೆ ಒಳಗೆ ಆ ಒಂದು ಡಿವೈಸ್ ಅನ್ನ ಮರುಸ್ಥಾಪಿಸೋದಕ್ಕೆ ಬ್ಯಾಂಕ್ ಇನ್ ಕೇಸ್ ವಿಫಲ ಆಯ್ತು, ರೀಸ್ಟೋರ್ ಮಾಡೋದಕ್ಕೆ ವಿಫಲ ಆಯ್ತು ಅಂತಂದ್ರೆ ಸಾಲಗಾರರಿಗೆ ಪ್ರತಿ ಗಂಟೆಗೆ 250 ರೂಪಾಯಿ ಪರಿಹಾರವನ್ನ ಕೊಟ್ಟಿದೆ ಸ್ನೇಹಿತರೆ. ಅಂದ್ರೆ 4 ಗಂಟೆ ಲೇಟ್ ಮಾಡಿದ್ರೆ 1,000 ಬ್ಯಾಂಕ್ನವರೇ ಗ್ರಾಹಕನಿಗೆ ದಂಡ ಕಟ್ಟಬೇಕಾಗತ್ತೆ. ಆದ್ರೆ ಈ ಪರಿಹಾರದ ಗರಿಷ್ಠ ಮಿತಿ ಸಾಲದ ಮೊತ್ತಕ್ಕೆ, ಲೋನ್ ಅಮೌಂಟ್ಗೆ ಸಮನಾಗಿರುತ್ತೆ, ಅಲ್ಲಿವರೆಗೂ ಕೂಡ ಕಟ್ಟಬಹುದು. ಸೊ ಹಾಗಾದ್ರೆ ಈ ಹೊಸ ನಿಯಮಾವಳಿಯ ಒಟ್ಟು ಉದ್ದೇಶ ಏನು? ಸೊ RBI ಪ್ರಕಾರ ಸಾಲ ವಸೂಲಾತಿ ಅಭ್ಯಾಸಗಳಲ್ಲಿ ಆಡಳಿತ ಆಗಿರ್ಬೋದು, ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಹೊಣೆಗಾರಿಕೆ ಆಗಿರ್ಬೋದು, ಅಕೌಂಟಬಿಲಿಟಿ ಆಗಿರ್ಬೋದು, ಅದನ್ನ ಬಲಪಡಿಸುವಂತದ್ದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಇದರ ಜೊತೆಗೆ ಎಷ್ಟೇ ಸಾಲ ಮಾಡಿದ್ರೂ ಕೂಡ ಸಾಲಗಾರರನ್ನ ನ್ಯಾಯಯುತವಾಗಿ, ಗೌರವಯುತವಾಗಿ ನಡೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಸೊ ಈ ಒಂದು ಪರಿಷ್ಕೃತ ನಿರ್ದೇಶನಗಳ ಮೂಲಕ ಪ್ರಮುಖ ಒಂದು ಆಶಯ ಆಗಿರುತ್ತೆ. ಅಲ್ಲದೆ ರಿಕವರಿ ಏಜೆಂಟ್ಗಳ ಪ್ರತಿಯೊಂದು ನಡವಳಿಕೆಗೂ ಇನ್ನು ಮುಂದೆ ಬ್ಯಾಂಕ್ಗಳನ್ನೇ ನೇರವಾಗಿ ಹೊಣೆಗಾರರನ್ನಾಗಿ ಮಾಡೋದಕ್ಕೆ, ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಲ್ವಾ, ಸೊ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ವಸೂಲಾತಿ ಅಭ್ಯಾಸಗಳಿಗೆ ಒಂದು ಚೌಕಟ್ಟನ್ನ ನಿರ್ಮಿಸೋದು RBI ನ ಗುರಿಯಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿದ್ರಲ್ವಾ, ಜನವರಿ 1, 2027ರಿಂದ ಬ್ಯಾಂಕಿಂಗ್ ವಲಯದಲ್ಲಿ ವಿಶೇಷವಾಗಿ ಸಾಲ ವಸೂಲಾತಿ ವಿಭಾಗದಲ್ಲಿ ಎಷ್ಟೊಂದು ದೊಡ್ಡ ಬದಲಾವಣೆಗಳು ಬರಲಿದೆ ಅಂತ. ಸೊ ಅಲ್ಲಿವರೆಗೂ ಈಗಿರುವಂತಹ ನಿಯಮಗಳೇ ಕಂಟಿನ್ಯೂ ಆಗುತ್ತೆ. ಸೊ ಆದ್ರೆ ಹೊಸ ನಿಯಮಗಳು ಜಾರಿಯಾದ ಮೇಲೆ ಸಾಲಗಾರರಿಗೆ ಕಿರುಕುಳ ನೀಡುವಂತ ರಿಕವರಿ ಏಜೆನ್ಸಿಗಳ ಆಟ ನಡೆಯೋದಿಲ್ಲ. ಹಾಗಂತ ಈ ನಿಯಮಗಳು ಸಾಲ ಕಟ್ಟದೆ ತಪ್ಪಿಸ್ಕೊಳ್ಳೋರಿಗೆ ಲೈಸೆನ್ಸ್ ಕೊಟ್ಟಂತಲ್ಲ, ಸಾಲ ಪಡೆದ ಮೇಲೆ ಅದನ್ನ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡೋದು ಅದು ನಮ್ಮ ಜವಾಬ್ದಾರಿ. ಆದ್ರೆ ಆರ್ಥಿಕ ಕಷ್ಟದಲ್ಲಿರುವಾಗ ಗೌರವಯುತವಾಗಿ ನಡೆಸ್ಕೊಳ್ಳೋ ಹಕ್ಕನ್ನ ಮಾತ್ರ ಈ ನಿಯಮಗಳು ನಮಗ್ ನೀಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದೊಂದು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಎಲ್ರಿಗೂ ಕೂಡ ಈ ಮಾಹಿತಿ ಗೊತ್ತಿರಲೇಬೇಕು. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳಬಹುದು. ಸೊ ನಿಮ್ಗೆ ಯಾವತ್ತಾದ್ರೂ ಈ ರೀತಿ ಕಿರುಕುಳವನ್ನ ನೀವು ಅನುಭವಿಸಿದ್ದೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ ರೀತಿಯಾಗಿ ಕಿರುಕುಳವನ್ನ ಅನುಭವಿಸಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬೈ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.